ತಮ್ಮ ಅನೇಕ ಕಾರ್ಯಕ್ರಮಗಳಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಾದರೆ, ಸುಧಾಪಾನರತಃ ಸ್ವರ್ಗೆ ಸುಖಮಸ್ತೀತಿ ನಿರ್ಣಯ ಸತ್ಯಾತ್ಮ ದರ್ಶನಾದೇವ ಸಾತ್ವಿಕಾನಾಂ ಪ್ರಜಾಯತೆ. ಯಾರು ಕೇಳಿದ್ದಾರೆ ಸಾತ್ವಿಕರು, ಯಾರು ಸುಧಾಪಾನ ಮಾಡಿರ್ತಾರೋ ಅವರು ಸಂತೋಷದಿಂದ ಇರ್ತಾರೆ ಅಂತ. ಅದು ನಮಗೆ ಹೇಗೆ ಅಂತ ನಾವು ಸ್ವರ್ಗವನ್ನು ನೋಡಿಲ್ಲ ಅಥವಾ ಮೋಕ್ಷವನ್ನು ನೋಡಿಲ್ಲ, ಆದರೆ ಅಲ್ಲಿ ಸುಖದಿಂದ ಇರ್ತಾರೆ, ಸಂತೋಷದಿಂದ ಇರ್ತಾರೆ. ಅದು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದರ್ಶನ ಆಗಿದೆ ಅಂತಂದರೆ ಸುಧಾಪಾನರತರಾದವರು ಅವರು ಸಂತೋಷದಿಂದ ಇರ್ತಾರೆ ಅನ್ನೋದಕ್ಕೆ ಸಂದೇಹವೇ ಇಲ್ಲ. ಯಾಕೆ ಅಂತಂದರೆ ಯಾವಾಗಲೂ ಅವರು ಹಸನ್ಮುಖರಾಗಿ ಒಳ್ಳೆಯ ಚೈತನ್ಯ ಪೂರ್ಣರಾಗಿ ಅವರಿರ್ತಾರೆ, ಸಂತೋಷದಿಂದ ಇರ್ತಾರೆ. ಆದ್ದರಿಂದಲೇ ಉಪನಿಷತ್ತಿನ ಒಂದು ಮಾತಿದೆ, ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಅಂತ ಒಂದಿದೆ. ಹೇಗಿರ್ತಾರೆ ಅಂತಂದರೆ, ಸತ್ಯಾತ್ಮ ಅಂತ ನಪುಂಸಕಲಿಂಗ ಇದೆಯಲ್ಲ ಅಂತಂದರೆ ಅವರಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ವಿಕಾರವೂ ಇಲ್ಲ. ಆದ್ದರಿಂದಾಗಿ ಸತ್ಯಾತ್ಮ ಎಂಬತಕ್ಕಂತಹ ನಪುಂಸಕಲಿಂಗ ಶಬ್ದ ಅಲ್ಲಿ ಇದೆ. ಹಾಗೆ ಪ್ರಾಣಾರಾಮಂ, ಮುಖ್ಯ ಪ್ರಾಣದೇವರ ಅವತಾರಭೂತರಾದಂತಹ ಶ್ರೀಮದ್ ಆಚಾರ್ಯರಿಗೆ ಯಾವತ್ತೂ ಸಂತೋಷವನ್ನುಂಟು ಮಾಡುವವರು, ಮನ ಜ್ಞಾನಪೂರ್ಣರಾದವರು, ಆನಂದದಿಂದ ಇರತಕ್ಕಂಥವರಾದ್ದರಿಂದಾಗಿ ಆ ಉಪನಿಷತ್ತಿನ ಅರ್ಥವನ್ನು ನಾವು ಅನುಸಂಧಾನ ಮಾಡಿದಾಗ ಅವರ ವ್ಯಕ್ತಿತ್ವ ಏನು ಎಂಬುದಾಗಿ ತಿಳಿದು ಬರ್ತಾ ಇದೆ. ಅಂತಹ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೆ ಶ್ರೀಮಠದ ವತಿಯಿಂದ, ಪೂರ್ಣಪ್ರಜ್ಞ ವಿದ್ಯಾಪೀಠದ ವತಿಯಿಂದ, ಎಲ್ಲ ಭಕ್ತಾಭಿಮಾನಿಗಳ ವತಿಯಿಂದ ನಮಸ್ಕಾರ ಪೂರ್ವಕವಾಗಿ ಸ್ವಾಗತ. ಸ್ವಾಮಿಗಳೇ, ತಮಗೆ ಸ್ವಾಗತ.